ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋ ರೆಸಿಪಿಗಳು ಆಂಧ್ರ ಸ್ಟೈಲ್ ರಾಗಿ ಮುದ್ದೆ, ಮೆಂತಿ ಸೊಪ್ಪಿನ ಸಾರು, ಬದನೆಕಾಯಿ ಚಟ್ನಿ. ಅಷ್ಟು ಸೊಪ್ಪಿನ ಸಾರಿಗೆ ಅದೇ ನಾವು ತೆಲುಗುದಲ್ಲಿ ಪಪ್ಪು ಅಂತ ಕರಿತೀವಿ. ಅದ್ರಗೋಸ್ಕರ ಒಂದು ಸಣ್ಣ ಕಪ್ಪಷ್ಟು ತೊಗರಿ ಬೇಳೆನ ತೊಳೆದು ಒಂದು ಅರ್ಧ ತಾಸು ನೆನೆಸಿಟ್ಟಿದ್ದೆ. ನಾನು ಒಂದು ಕಪ್ ತೊಗರಿ ಬೇಳೆಗೆ ಒಂದು 3 ರಿಂದ 4 ಕಪ್ ಅಷ್ಟು ನೀರು ಹಾಕೊಳ್ಳೋಣ. ಬೇಳೆನ ಅರ್ಧ ತಾಸಾಗ್ಲಿ 1 ತಾಸಾಗ್ಲಿ ನೆನೆಸಿಟ್ಕೊಂಡ ಮೇಲೆ ಯೂಸ್ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದಂತಾರೆ. ಟೈಮ್ ಇಲ್ಲ ಅಂದ್ರೆ ಡೈರೆಕ್ಟ್ ಕುಕ್ಕರಲ್ಲಿ ಹಾಕೋಬಹುದು. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ನಾಗ ತೊಳೆದಿಟ್ಕೊಂಡಿರೋ ತೊಗರಿ ಬೇಳೆ ನೀರು ಹಾಕಿದ್ದೀನಿ, ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗೆ ನಾವಿಲ್ಲಿ ಟೊಮೆಟೊ, ಮೆಂತ್ಯ ಸೊಪ್ಪು, ಹಸಿಮೆಣಸಿನಕಾಯಿ, ಒಂದು ಬದನೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀವಿ. ಈಗ ಕುಕ್ಕರ್ನಲ್ಲಿ ಬೇಳೆ ಬೇಯ್ತಾ ಇರ್ತಾವಲ್ಲ, ಅದರಲ್ಲಿ ಒಂದು ಬದನೆಕಾಯಿ, 4 ರಿಂದ 5 ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಖಾರ ನೋಡ್ಕೊಂಡು ಹಾಕೋಬಹುದು. ಸ್ವಲ್ಪ ಹುಣಸೆ ಹಣ್ಣು, ನೆನೆಸಿಟ್ಟಿರೋ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ. ಒಂದು ಟೊಮೆಟೊ ಹಣ್ಣು, ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು, ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕಿ 2 ಸ್ಪೂನ್ ಅಷ್ಟು ಉಪ್ಪು, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕೊಂಡ್ಮೇಲೆ ಒಂದ್ಸಲ ಕೈ ಆಡಿಸ್ಕೊಂಡು ಕುಕ್ಕರ್ ಮುಚ್ಚಳ ಇಟ್ಟು ಮೀಡಿಯಂ ಫ್ಲೇಮಲ್ಲಿ 2 ರಿಂದ 3 ವಿಸಿಲು ಕೂಗಿಸ್ಕೋಬೇಕು. ಇದರಲ್ಲಿ ನಾನು ತೋರಿಸಿರೋದು ಈಸಿ ಪ್ರಾಸೆಸ್. ಎಲ್ಲವನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡು ಲಾಸ್ಟ್ಗೆ ಒಗ್ಗರಣೆ ಹಾಕ್ಕೊಳ್ಳೋದು. ಮೀಡಿಯಂ ಫ್ಲೇಮಲ್ಲಿ 2 ಆಗಲಿ 3 ಆಗಲಿ ವಿಸಿಲ್ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ವಿಸಿಲೆಲ್ಲ ಹೋದ್ಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ಕೊಂಡ್ಮೇಲೆ ಫಸ್ಟ್ ಸ್ವಲ್ಪ ನೀರು ತೆಗಿಯೋಣ. ಯಾಕಂದರೆ ನಾವು ಇವಾಗ ಕುದಿಸಿರೋ ಸೊಪ್ಪಿನ ಸಾರನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಮನೆಯಲ್ಲಿ ಮಕ್ಕಳೇನಾದರೂ ಇದ್ದಾರೆ, ಅವ್ರಿಗೆ ಖಾರ ಆಗುತ್ತೆ ಅಂತಂದರೆ ಸ್ಮ್ಯಾಶ್ ಮಾಡೋಕ್ಕಿಂತ ಮುಂಚೆನೇ ಒಂದು ಬಟ್ಲದಲ್ಲಿ ಸ್ವಲ್ಪ ಬೇಳೆ ಸೊಪ್ಪನ್ನ ಸೈಡ್ಗೆ ತೆಗೆದಿಟ್ಕೊಂಡು ಅದನ್ನು ಡೈರೆಕ್ಟಾಗಿ ಮಕ್ಕಳಿಗೆ ಯೂಸ್ ಮಾಡ್ಕೋಬೋದು. ಈಗ ಕಡಿಗೋಲು ಸಹಾಯದಿಂದ ಎಲ್ಲ ಈ ಥರ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮೆಂತ್ಯ ಸೊಪ್ಪು ಒಂದೇ ಯೂಸ್ ಮಾಡಿದ್ದೀವಿ. ಇದೇ ಪ್ರಾಸೆಸ್ಸೇ ಸೇಮು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಇಲ್ಲ ಪಾಲಕ್ ಸೊಪ್ಪು ಒಂದೇ ಹಾಕಿ ಕೂಡ ಇದೇ ಪ್ರಾಸೆಸ್, ಇದೇ ಮೆಥಡೇ ಮಾಡ್ಬೋದು. ಈಗ ಸೊಪ್ಪಿನ ನೀರು ಸೈಡ್ಗೆ ತೆಗೆದಿದ್ವಲ್ಲ, ಅದನ್ನು ಹಾಕಿ ಕಲಿಸ್ಕೊಳ್ಳೋಣ. ಒಗ್ಗರಣೆಗೋಸ್ಕರ 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಸ್ವಲ್ಪ ದಜ್ಕೊಂಡು ಆದರೆ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಣಮೆಣಸಿನ್ಕಾಯಿನೂ 1-2 ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಸೊಪ್ಪಿನ ಸಾರಲ್ಲಿ ಈ ಒಗ್ಗರಣೆನ ಕಲಿಸ್ಕೋಬೇಕು. ಸಾರು ರೆಡಿ ಆಗುತ್ತೆ. ಗ್ರೀನ್ ಲೀಫಿ ವೆಜಿಟೇಬಲ್ಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರದಲ್ಲಿ 1-2-3 ಸಲ ಆದರೂ ತಗೊಳ್ಳೇಬೇಕು. ಮೆಂತ್ಯ ಸೊಪ್ಪಾಗಲಿ, ಪಾಲಕ್ ಸೊಪ್ಪಾಗಲಿ, ಸಬ್ಬಸಿಗೆ ಸೊಪ್ಪೆ ಆಗಲಿ ವಾರದಲ್ಲಿ 3-4 ಸಲ ಆದರೂ ತಗೋಬೇಕು. ಬೇಳೆಯಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ. ಈಗ ರಾಗಿ ಮುದ್ದೆ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಆಂಧ್ರ ಸ್ಟೈಲ್ ರಾಗಿ ಮುದ್ದೆ ರೆಸಿಪಿ ಇದು. ರೇಷನ್ ಅಕ್ಕಿ ಆಗಲಿ ಇಲ್ಲದ್ರೆ ನಾರ್ಮಲ್ ಅಕ್ಕಿ ಬರ್ತಾವಲ್ಲ ಅವಾಗಲಿ ಯೂಸ್ ಮಾಡ್ಕೋಬಹುದು. ಆದರೆ ರೇಷನ್ ಅಕ್ಕಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ ಮುದ್ದೆ. ಅಕ್ಕಿನ ತೊಳೆದು 1 ತಾಸಾಗಲಿ ಅರ್ಧ ತಾಸಾಗಲಿ ನೆನೆಸಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಅಕ್ಕಿ ಹಾಕ್ಕೊಂಡು ಸಣ್ಣ ಕಪ್ ಅಕ್ಕಿಗೆ 4 ಕಪ್ ಅಷ್ಟು ನೀರು ಹಾಕಿ ಅನ್ನ ಥರ ಆಗೋ ತನಕ ಬೇಯಿಸ್ಕೋಬೇಕು. ಇಲ್ಲ ಮನೆಯಲ್ಲಿ ಸ್ವಲ್ಪ ಅನ್ನ ಏನಾದರೂ ಉಳಿದ್ರೆ ಆ ಸ್ವಲ್ಪ ಅನ್ನನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಮೆತ್ತಗಾದ್ಮೇಲೆ ರಾಗಿ ಹಿಟ್ಟು ಹಾಕ್ಕೋಬೋದು. ಈಗ ಇಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೊಂಡು 1 ಕಪ್ಪು ರಾಗಿ ಹಿಟ್ಟು ಹಾಕ್ಕೊಳ್ಳೋಣ. ರಾಗಿ ಹಿಟ್ಟು ಹಾಕುವಾಗ ಪಾತ್ರೆಯಲ್ಲಿ 1 ಗ್ಲಾಸ್ ರಾಗಿ ಹಿಟ್ಟಿಗೆ 1.5 ಗ್ಲಾಸ್ ಆಗಲಿ 1 ಗ್ಲಾಸ್ ಆಗಲಿ ನೀರು ಅಂದಾಜಾಗಿದ್ರೆ ಆಯಿತು. ರಾಗಿ ಹಿಟ್ಟು ಹಾಕ್ಕೊಂಡ್ಮೇಲೆ ಬೇಗ ಕೈ ಆಡಿಸೋದು ಬೇಡ, ಹಂಗೆ ಕುದಿಯೋದಕ್ಕೆ ಬಿಡಬೇಕು. ಆ ಹಿಟ್ಟೆಲ್ಲ ನೀರಲ್ಲಿ ಒಳಗೆ ಹೋಗ್ಬೇಕು. ಆ ತನಕ ವೇಟ್ ಮಾಡೋಣ. ಒಲೆನ ಮೀಡಿಯಂ ಫ್ಲೇಮಲ್ಲಾಗಲಿ ಹೈ ಫ್ಲೇಮಲ್ಲಾಗಲಿ ಇಟ್ಕೊಂಡ್ರೆ ಈ ಥರ ಹಿಟ್ಟೆಲ್ಲ ಒಳಗೋಗುತ್ತೆ. ಹಿಟ್ಟೆಲ್ಲ ನೀರಲ್ಲಿ ಒಳಗೋದ್ಮೇಲೆ ಸ್ವಲ್ಪ ನೀರು ತೆಗೆದು ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಮುದ್ದೆ ಮಾಡೋ ಕೋಲ್ ಇರುತ್ತಲ್ಲ ಅದನ್ನು ತಗೊಂಡು ಗಂಟಿಲ್ಲದೆ ಥರ ಕಲಿಸ್ಕೋಬೇಕು. ಈ ಥರ ಮಧ್ಯದಲ್ಲಿ ನೀರು ಆ್ಯಡ್ ಮಾಡ್ತಾ ಈ ಥರ ಕಲಿಸ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಸ್ಟವ್ ಮೇಲೆ ಪ್ಲೇಟ್ ಮುಚ್ಕೊಂಡು ಸ್ಟವ್ ಮೇಲೆ 2 ನಿಮಿಷ ಇನ್ನೊಂದು ಸಲ ಬೇಯಿಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಕೋಲ್ ತಗೊಂಡು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಎಲ್ಲ ಕಲಸೋ ತನಕ ಈ ಥರ ಮಾಡಿಕೊಂಡು ಆಮೇಲೆ ಒಂದು ಪ್ಲೇಟ್ಗೆ ನೀರು ಹಚ್ಕೊಂಡು ಸ್ವಲ್ಪ ತಕ್ಕೊಂಡು ಮುದ್ದೆ ಥರ ಮಾಡ್ಕೋಬೇಕು. ಬಿಸಿ ಇದ್ದಾಗ ಎಲ್ಲ ಮುದ್ದೆಗಳನ್ನ ಈ ಥರ ಮಾಡಿಟ್ಕೋಬೇಕು. ಕೈಗೆ ಸ್ವಲ್ಪ ನೀರು ಹದ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ. ಅಮ್ಮವ್ರ ಕಡೆ ಅದೇ ಆಂಧ್ರ ಸ್ಟೈಲಲ್ಲಾದರೆ
ಈ ಥರ ಅಕ್ಕಿ ಆಗಲಿ ಅನ್ನ ಆಗಲಿ ಹಾಕಿ ರಾಗಿ ಹಿಟ್ಟು ಹಾಕಿ ಮುದ್ದೆ ಮಾಡ್ಕೊತಾರೆ. ಅದೇ ನಮ್ಮ ಅತ್ತೆಯವ್ರ ಕಡೆ ಆದರೆ ಏನು ಹಾಕೋದಿಲ್ಲ, ರಾಗಿ ಹಿಟ್ಟು ನೀರು ಉಪ್ಪು ಅಷ್ಟೇ ಹಾಕಿ ಮುದ್ದೆ ಮಾಡ್ತಾರೆ. ಅದನ್ನು ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ. ಓಟ್ಸು ಮತ್ತು ರಾಗಿ ಹಿಟ್ಟು ಹಾಕಿ ಕೂಡ ನಾವು ಮುದ್ದೆ ಮಾಡ್ಕೋಬೋದು. ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಅದನ್ನು ಕೂಡ. ರಾಗಿ ಮುದ್ದೆ ರೆಡಿ ಆಯಿತು, ಸೊಪ್ಪಿನ ಸಾರು ರೆಡಿ ಆಯಿತು. ಈಗ ಬದನೆಕಾಯಿ ಚಟ್ನಿನ ತೋರಿಸ್ತಾ ಇದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ಬದನೆಕಾಯಿನ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಬದನೆಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು 2 ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೊಂಡಿನಿ. ಈ ಥರ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಉಪ್ಪು, ಸ್ವಲ್ಪ ಕೊತ್ತಂಬರಿ, ಒಂದು 4 ರಿಂದ 5 ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಆ್ಯಕ್ಚುಲಿ ಮಿಕ್ಸಿ ಮಾಡೋದಕ್ಕಿಂತ ಹಿಂಗೆ ದೊಜ್ಕೊಳ್ಳೋವಿರ್ತಾವಲ್ಲ ಅದರಲ್ಲಿ ದೊಜ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಒಂದು ಪ್ಲೇಟ್ಗೆಲ್ಲ ಸರ್ವ್ ಮಾಡ್ಕೊಳ್ಳೋಣ. ಮುದ್ದೆ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಸೊಪ್ಪಿನ ಸಾರು, ಬದನೆಕಾಯಿ ಚಟ್ನಿ ಎಲ್ಲ ಒಳ್ಳೆ ಕಾಂಬಿನೇಷನು. ಬದನೆಕಾಯಿ ಚಟ್ನಿನ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ಸೊಪ್ಪಿನ ಸಾರು ಮುದ್ದೆ ಕೂಡ ಒಳ್ಳೆ ಕಾಂಬಿನೇಷನು.